सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत् पूज्यपाद महासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै ब्रह्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शांकर भाष्ये षड्भिः सूत्रैः उपनिबद्धं तृतीयं परमाणु जगदकारणत्वाधिकरणम् इदानीं चिन्तयितव्यमस्ति। पादादितः द्वादशम् इदं सूत्रं पादादितः द्वादशम् इदं सूत्रं द्विवारं पठित्वा तद्भाष्यभागं च यथामति विचारयामः। सर्वाग्रे शंकर भगवत् पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं द्वादशं सूत्रं तद्भाष्यभागं च विचारयामः। ॐ वेदान्तार्थं गभीरं ह्यति सुगमतया बोधयामीति विष्णुः
ವ್ಯಾಸಾತ್ಮಾ ಸೂತ್ರಯತ್ ತದ್ದುರಧಿಗಮಮಭೂತ್ ವಾದಿದುರ್ಬುದ್ಧಿಭೇದಾತ್ ಭಿಂದನ್ ದುರ್ಬುದ್ಧಿಭೇದಂ ಯ ಇಹ ಕರುಣಯಾ ಭಾಷ್ಯಯದ್ಭಾಷ್ಯಮೇತತ್ ತಂ ವಂದೇ ಸರ್ವವಂದ್ಯಂ ತ್ರಿಜಗತಿ ಭಗವತ್ಪಾದಸಂಜ್ಞಂ ಮಹೇಶಂ. ಓಂ ವೇದಾಂತಾರ್ಥಂ ಗಭೀರಂ ಹ್ಯತಿ ಸುಗಮತಯ ಬೋಧಯಾಮೀತಿ ವಿಷ್ಣು ವ್ಯಾಸಾತ್ಮಾ ಅಸೂತ್ರಯತ್ ತದ್ದುರಧಿಗಮಮಭೂತ್ ವಾದಿದುರ್ಬುದ್ಧಿಭೇದಾತ್ ಭಿಂದನ್ ದುರ್ಬುದ್ಧಿಭೇದಂ ಯ ಇಹ ಕರುಣಯ ಅಭಾಷ್ಯಯದ್ಭಾಷ್ಯಮೇತತ್ ತಂ ವಂದೇ ಸರ್ವವಂದ್ಯಂ ತ್ರಿಜಗತಿ ಭಗವತ್ಪಾದಸಂಜ್ಞಂ ಮಹೇಶಂ. ತಂ ವಂದೇ ಸರ್ವವಂದ್ಯಂ ತ್ರಿಜಗತಿ ಭಗವತ್ಪಾದಸಂಜ್ಞಂ ಮಹೇಶಂ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ದ್ವಿತೀಯೇ ಪಾದೇ ತೃತೀಯಂ ಷಟ್ಸೂತ್ರಾತ್ಮಕಂ ಪರಮಾಣು ಜಗದಕಾರಣತ್ವಾಧಿಕರಣಂ. ಇದಾನೀಂ ತಸ್ಮಿನ್ ಅಧಿಕರಣೆ ತೃತೀಯ ಅಧಿಕರಣೆ ಪರಮಾಣು ಜಗದಕಾರಣತ್ವಾಧಿಕರಣೆ ಉಪನಿಬದ್ಧಾನಿ ಸರ್ವಾಣಿ ಷಟ್ ಸೂತ್ರಾಣಿ ಏಕವಾರಂ ಪಠಾಮಃ. ಓಂ ಉಭಯಥಾಪಿ ನ ಕರ್ಮ ತಸ್ತದಭಾವಃ. ಓಂ ಸಮವಾಯಾಭ್ಯುಪಗಮಾಚ್ಚ ಸಾಮ್ಯಾದನವಸ್ಥಿತೇಃ. ಓಂ ನಿತ್ಯಮೇವ ಚ ಭಾವಾತ್. ಓಂ ರೂಪಾದಿಮತ್ವಾಚ್ಚ ವಿಪರ್ಯಯೋ ದರ್ಶನಾತ್. ಓಂ ಉಭಯಥಾ ಚ ದೋಷಾತ್. ಓಂ ಅಪರಿಗ್ರಹಾಚ್ಚಾತ್ಯಂತಮನಪೇಕ್ಷಾ. ಇವು 6 ಸೂತ್ರಗಳು. ಪ್ರಕೃತ ಇದರಲ್ಲಿ ಈ ಅಧಿಕರಣದಲ್ಲಿ ಮೊಟ್ಟ ಮೊದಲನೆಯ ಸೂತ್ರ ಹೌದಾ? ಉಭಯಥಾಪಿ ನ ಕರ್ಮ ತಸ್ತದಭಾವಃ. ಉಭಯಥಾಪಿ ನ ಕರ್ಮ ತಸ್ತದಭಾವಃ ಅಂತಕ್ಕಂಥದ್ದು. ಉಭಯಥಾ ಅಪಿ ನ ಕರ್ಮ. ಉಭಯಥಾ ಅಪಿ. ಉಭಯಥಾ ಅಪಿ ಇತ್ಯುಕ್ತೆ ಕಾರ್ಯಸ್ಯ ಪ್ರಯತ್ನಾದಿನಿಮಿತ್ತೆ ಅಭ್ಯುಪಗಮ್ಯಮಾನೇವ ಅನಭ್ಯುಪಗಮ್ಯಮಾನೇವ. ಅಭ್ಯುಪಗಮ್ಯಮಾನೇವ ಅನಭ್ಯುಪಗಮ್ಯಮಾನೇವ ಉಭಯಥಾಪಿ ಇತ್ಯರ್ಥ. ಕಿಂ ಅಭ್ಯುಪಗಮ್ಯಮಾನೆ ಕಿಂ ಅನಭ್ಯುಪಗಮ್ಯಮಾನೆ ಇತ್ಯುಕ್ತೆ ಪ್ರಯತ್ನಾದಿನಿಮಿತ್ತೆ ಅಭ್ಯುಪಗಮ್ಯಮಾನೆ. ಕಸ್ಯ ಪ್ರಯತ್ನಾದಿನಿಮಿತ್ತೆ? ಕಾರ್ಯಸ್ಯ ಪ್ರಯತ್ನಾದಿನಿಮಿತ್ತೆ. ಅತಃ ಕಾರ್ಯಸ್ಯ ಪ್ರಯತ್ನಾದಿನಿಮಿತ್ತೆ ಅಭ್ಯುಪಗಮ್ಯಮಾನೆ ಅಥವಾ ಅನಭ್ಯುಪಗಮ್ಯಮಾನೇವ ಉಭಯಥಾಪಿ ಅಣುಷು ಆದ್ಯಂ ಕರ್ಮ ನ ಅವಕಲ್ಪತೆ. ಅಣುಷು ಆದ್ಯಂ ಕರ್ಮ ಸಂಯೋಗ ಇತ್ಯಾದಿ ಕರ್ಮ ನ ಅವಕಲ್ಪತೆ. ಅತಃ ತದಭಾವಃ ತಯೋಃ ಸರ್ಗ ಪ್ರಳಯಯೋಃ ಅಭಾವಃ. ಇದು ಮೊದಲನೆಯ ಅರ್ಥ. ಇನ್ನೊಂದು ಅರ್ಥವನ್ನು ಕೂಡ ಮಾಡಿದ್ದಾರೆ. ಅದೇನದು? ಇದು ನಿಮಿತ್ತ, ಪ್ರಯತ್ನಾದಿ ನಿಮಿತ್ತ. ನಿಮಿತ್ತವನ್ನು ಒಪ್ಪಿಕೊಂಡರೂ ಒಪ್ಪಿಕೊಳ್ಳದೆ ಇದ್ದರೂ ಸಹ ಮೊಟ್ಟ ಮೊದಲನೆಯ ಕರ್ಮ ಸೃಷ್ಟಿ ಆಯ್ತಲ್ಲ, ಸೃಷ್ಟಿಯಾಗತಕ್ಕಂಥದ್ರಲ್ಲಿ ಮೊಟ್ಟ ಮೊದಲನೆಯ ಸೃಷ್ಟಿ ಅಂತಕ್ಕಂಥದ್ದು ಹೊಂದೋದಿಲ್ಲ. ಏನು? ಆ ಒಂದು ಪ್ರಯತ್ನ ಅಂತ ಏನೋ ಒಂದು ನಿಮಿತ್ತ ಬೇಕಲ್ಲ ಆ ಅಣು ಸಂಯೋಗಕ್ಕೆ. ಆ ನಿಮಿತ್ತವನ್ನು ಒಪ್ಕೊಂಡ್ರೂ ಕೂಡ ಹೊಂದಲ್ಲ, ಒಪ್ಕೊಳ್ಳದೆ ಇದ್ರೂ ಹೊಂದಲ್ಲ. ಅದನ್ನು ತೋರಿಸಿದ್ದಾಯ್ತು. ಅದಕ್ಕೆ ಇನ್ನೊಂದು ಅರ್ಥ ಮಾಡ್ತಾ ಇದ್ದಾರೆ. ಏನು? ಆದ್ಯಸ್ಯ ಕರ್ಮಣ ಅಂದರೆ ಮೊಟ್ಟ ಮೊದಲನೆಯ ಕರ್ಮ ಇದೆ. ಸೃಷ್ಟಿ ಆಯಿತು, ಮೊಟ್ಟ ಮೊದಲನೆಯದು ಕರ್ಮಣ ಅದೃಷ್ಟ ನಿಮಿತ್ತ ಅಭ್ಯುಪಗಮ್ಯಮಾನೆ. ಆಯ್ತಪ್ಪ, ಅದೃಷ್ಟ ನಿಮಿತ್ತ ಒಪ್ಕೊಳ್ಳೋಣ. ನಾವು ಎಲ್ಲ ಅದೃಷ್ಟ ನಿಮಿತ್ತ ಒಂದು ನಿಮಿತ್ತ ಅಂತ ಹೇಳಿದ್ರಿ, ಒಪ್ಕೊಂಬಿಡೋಣ. ಅದೃಷ್ಟ ನಿಮಿತ್ತವನ್ನು ನಾವು ಒಪ್ಪಿಕೊಂಡರೂ ಕೂಡ ಆ ಅದೃಷ್ಟ ನಿಮಿತ್ತ ಇದೆಯಲ್ಲ, ಅದು
ಆತ್ಮನಲ್ಲಿ ಪುರುಷನಲ್ಲಿ ಸಮವೇತವಾಗಿದೆಯೋ, ಸಮವೇತವಾಗಿರಬೇಕು, ಅಥವಾ ಅಣು ಸಮವಾಯುವ ಸ್ಯಾತ್. ಇನ್ನೊಂದು ಪದಾರ್ಥ ಅಣು ಇದೆಯಲ್ಲ, ಅಣುವಿದ್ರೆ ಸಮವೇತವಾಗಿರಬೇಕು. ಹೌದು ತಾನೆ? ಇಲ್ಲ, ಪುರುಷನಲ್ಲಿ ಸಮವೇತವಾಗಿರಬೇಕು, ಇಲ್ಲ ಅಣುವಿದ್ರೆ ಸಮವೇತ ಇರ್ತಕ್ಕಂಥವರ ಇಬ್ರು. ಆವಾಗ ಯಾವಾಗ? ಮೊಟ್ಟ ಮೊದಲ ಸೃಷ್ಟಿಯ ಪೂರ್ವದಲ್ಲಿ. ಹೀಗೆ ಆ ಒಂದು ಆತ್ಮ ಸಮವಾಯಿ ಅಂತ ಒಪ್ಕೊಂಡ್ರೂ ಕೂಡ, ಅಥವಾ ಅಣು ಸಮವಾಯಿ ಅಂತ ಒಪ್ಕೊಂಡ್ರೂ ಕೂಡ, ಹೇಗಾಗಿರಲಿ ಎರಡು ಉಭಯಥಾಪಿ, ಎರಡೂ ರೀತಿಯಿಂದ ಇನ್ನು ಬಾಕಿದೆಲ್ಲ ಒಂದೇನೆ. ಅಣುಗಳಲ್ಲಿ ಮೊಟ್ಟ ಮೊದಲನೆಯ ಕರ್ಮ ಅಂತಕ್ಕಂಥದ್ದು ಹೊಂದುವುದಿಲ್ಲ. ಆದ್ದರಿಂದ ಮೊಟ್ಟ ಮೊದಲನೆಯ ಕರ್ಮ, ಕಾರ್ಯ, ಸೃಷ್ಟಿ, ಸೃಷ್ಟಿನೋದೇ ಹೊಂದೋದಿಲ್ಲ ಅಂದಮೇಲೆ ಪ್ರಳಯ ಎಲ್ಲಿ ಹೊಂದುತ್ತೆ? ಆದ್ದರಿಂದ ಸರ್ಗ ಪ್ರಳಯೋ ಅಭಾವ. ಇದು ಸಿದ್ಧಾಂತ ಸೂತ್ರ. ಇಲ್ಲಿ ವೈಶೇಷಿಕರ ಪ್ರಕ್ರಿಯೆ ಅನುವಾದವನ್ನು ಮಾಡಿದ್ದಾಯಿತು. ಅವರ ಪ್ರಕ್ರಿಯೆಯಲ್ಲಿ ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ನಿನ್ನೆ ನೋಡಿದ್ದಾಯಿತು. ಈಗ ಈ ಒಂದು ಇದರಲ್ಲಿ ಸಿದ್ಧಾಂತ ಭಾಗವನ್ನು ಈಗ ನಾವು ನೋಡಬೇಕಾಗಿದೆ. ಏನು ಹೇಳಿದ್ರು ಇಲ್ಲಿಯವರೆಗೆ ಸಿದ್ಧಾಂತ ಭಾಗದಲ್ಲಿ ನೋಡಿ, ಈ ದೃಷ್ಟ ಪ್ರಯತ್ನ ಅಂತ ಏನಿದೆ, ಯಾವ ದೃಷ್ಟ ಪ್ರಯತ್ನ? ಈ ಒಂದು ಇದು ಯಾವುದು? ಅಭಿಘಾತ, ಮತ್ತೆ ನೋದನ, ಇಂಥವೆಲ್ಲ ಇದೆಯಲ್ಲ, ಯಾವುದು? ಆಮೇಲಿಂದ ಗುರುತ್ವ ಇದೆಯಲ್ಲ, ಇವೆಲ್ಲವೂ ಕೂಡ ಏನು? ಯಾವುದು? ಈ ದೃಷ್ಟ ನಿಮಿತ್ತ. ಈ ದೃಷ್ಟ ನಿಮಿತ್ತದಿಂದಲೂ ಕೂಡ ಈ ಒಂದು ಸೃಷ್ಟಿ ಅಂತಕ್ಕಂಥದ್ದು ಮೊಟ್ಟ ಮೊದಲನೆಯ ಕರ್ಮ ಹೊಂದುವ ಹಾಗಿಲ್ಲ ಅಂತ ಹೇಳಾಯ್ತು. ಮತ್ತೆ ಈಗ ಅದ್ರ ಮುಂದುವರಿತಾ ಇದ್ದಾರೆ. ಇದು ಹಿಂದೆ ನೆನ್ನೆ ಆಗಿತ್ತು ಇವೆಲ್ಲವೇ. ಇದು ನೋಡಿ, ಈಗ 51ನೇ ಪುಟ 27ನೇ ಭಾಷ್ಯಭಾಗದಲ್ಲಿ 51ನೇ ಪುಟದಲ್ಲಿ ಮೊಟ್ಟ ಮೊದಲನೆಯ ಪಂಕ್ತಿ. ಸರ್ಗೋತ್ತರ ಕಾಲಂ ಹಿ ತತ್ ಸರ್ವಂ ನಾದ್ಯಸ್ಯ ಕರ್ಮಣೋ ನಿಮಿತ್ತಂ ಸಂಭವ. ಅಲ್ಲಪ್ಪ ವೈಶೇಷಿಕರೇ, ಇವೆಲ್ಲವೂ ಕೂಡ ಯಾವುದು? ಈ ದೃಷ್ಟ ನಿಮಿತ್ತಾನೇ ಆಗಲಿ, ನಿಮಿತ್ತ ಯಾವುದೇ ಆಗಲಿ, ಅವೆಲ್ಲವೂ ಕೂಡ ಯಾವಾಗ ಹೊಂದುತ್ತೆ? ಸರ್ಗೋತ್ತರ ಕಾಲಂ, ಸೃಷ್ಟಿಯಾದ ಮೇಲೆ ಅವೆಲ್ಲ ಹೊಂದುತ್ತೆ ಅಷ್ಟೆ. ಸೃಷ್ಟಿಗಿಂತ ಮುಂಚೆ ಏನು ಇಲ್ಲವೇ ಇಲ್ವಲ್ಲ, ಆವಾಗ ಇವೆಲ್ಲ ಎಲ್ಲಿತ್ತು? ಇತ್ತು ಅಂತಕ್ಕಂಥದ್ದು ಹೇಗೆ ಹೊಂದುತ್ತೆ? ಸರ್ಗೋತ್ತರ ಕಾಲ ಹಿತತ್ ಸರ್ವಂ, ಇವೆಲ್ಲ ಸರ್ಗೋತ್ತರ ಕಾಲದಲ್ಲಿ. ಅದೇನು? ಸೃಷ್ಟಿಯಾದ ಮೇಲೆ. ಆದ್ದರಿಂದ ಈ ಎಲ್ಲ ದೃಷ್ಟ ನಿಮಿತ್ತವೂ ಕೂಡ ನ ಆದ್ಯಸ್ಯ ಕರ್ಮಣೋ ನಿಮಿತ್ತಂ ಸಂಭವತಿ. ಆದ್ದರಿಂದ ಇವೆಲ್ಲವೂ ಕೂಡ ಯಾವುದು? ಈ ದೃಷ್ಟ ನಿಮಿತ್ತ, ಅಭಿಘಾತ, ನೋದನ, ಗುರುತ್ವ, ಸಂಸ್ಕಾರ ಎಲ್ಲ ಇದೆಯಲ್ಲ, ಇವೆಲ್ಲವೂ ಕೂಡ ಮೊಟ್ಟ ಮೊದಲನೆಯ ಸೃಷ್ಟಿಗೆ, ಆದ್ಯ ಸೃಷ್ಟಿ, ಮೊಟ್ಟ ಮೊದಲನೆಯ ಸೃಷ್ಟಿಗೆ ಇದು ನಿಮಿತ್ತವಾಗಿ ಆಗುವುದಿಲ್ಲ. ಇವೆಲ್ಲ ನಿಮಿತ್ತವಾಗಿ ಆಗುತ್ತೆ. ಯಾವಾಗ ಆಗುತ್ತೆ? ಸರ್ಗೋತ್ತರ ಕಾಲದಲ್ಲಿ, ಸೃಷ್ಟಿ ಆದಮೇಲೆ ಆಗುತ್ತೆ ಅಷ್ಟೇ. ಅವೆಲ್ಲ ಬರ್ತವೆ, ಗುರುತ್ವ, ಅದು ಇದು ಎಲ್ಲ ಬರುತ್ತೆ. ಸರ್ಗ ಪೂರ್ವ ಕಾಲದಲ್ಲಿ ಇವು ಯಾವುದಿದೆ? ಯಾವುದೂ ಇಲ್ಲ. ಆದ್ದರಿಂದ ಇವು ಈ ಒಂದು ದೃಷ್ಟ ನಿಮಿತ್ತ, ಅಭಿಘಾತ ಆದಿಗಳು ಇದು ನಿಮಿತ್ತವಾಗುವುದಕ್ಕೆ, ಮೊದಲನೆಯ ಕಾರ್ಯಕ್ಕೆ, ಮೊದಲನೆಯ ಸೃಷ್ಟಿಗೆ, ಮೊಟ್ಟ ಮೊದಲನೆಯ ಸೃಷ್ಟಿಗೆ ಇವು ನಿಮಿತ್ತವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಆಯಿತು, ಇವೆಲ್ಲ ದೃಷ್ಟ ನಿಮಿತ್ತ ಆಯಿತು. ಹೋಗ್ಲಿ ಸ್ವಾಮಿ, ದೃಷ್ಟ ನಿಮಿತ್ತ ಕಾರಣವಾಗೋದಿಲ್ಲ, ಅದೃಷ್ಟ ನಿಮಿತ್ತ ಕಾರಣವಾಗಬಹುದಲ್ಲ ಅಂದ. ಅಥ ಅದೃಷ್ಟಂ ಆದ್ಯಸ್ಯ ಕರ್ಮ ನಿಮಿತ್ತಂ ಇತ್ಯುಚ್ಯತ. ಆಯಿತು, ಅದೃಷ್ಟ ಕರ್ಮವನ್ನ ಮೊಟ್ಟ ಮೊದಲನೆಯ ಸೃಷ್ಟಿಗೆ ನಿಮಿತ್ತ ಅಂತ ಹೇಳ್ಬಿಡೋಣ ಅಂತ ಹೇಳ್ದ. ಆವಾಗ ಹಾಗೆ ಹೇಳಿದಾಗಲೂ ಕೂಡ ಆ ಅದೃಷ್ಟ ಕರ್ಮ ಅಂತ ನೀನು ಹೇಳ್ತಾ ಇದ್ದೀಯಲ್ಲಪ್ಪ, ಅದು ನಿಮಿತ್ತ ಅಂತ. ಆ ಅದೃಷ್ಟ ಕರ್ಮ ಇದೆಯಲ್ಲ, ಅದು ತತ್ ಪುನಃ ಆತ್ಮ ಸಮವಾಯುವ ಸ್ಯಾತ್ ಅಣು ಸಮವಾಯುವ. ಅದು ಇಬ್ಬರಿದ್ದಾರೆ, ಒಬ್ಬ ಪುರುಷ ಇದ್ದಾನೆ, ಒಬ್ಬ ಅಣು ಇದೆ. ಹೌದು ತಾನೆ? ಅದು ಏನಾಗಿದೆ?
ಆತ್ಮ ಸಮವಾಯಿ ಇಲ್ಲ, ಆ ಪುರುಷರಲ್ಲಿ ಸಮವೇತವಾಗಿರಬೇಕು, ಈ ಅಣುವಿನ ಸಮವೇತವಾಗಿರಬೇಕು. ಅದಿದ್ರೆ ತಾನೇ ಕಾರ್ಯ ಉಂಟಾಗೋದು. ಯಾವುದು? ಆ ಅದೃಷ್ಟ ಕರ್ಮ, ಅದೃಷ್ಟ ನಿಮಿತ್ತ ಅಂತಕ್ಕಂಥದ್ದು. ಆ ಅದೃಷ್ಟ ನಿಮಿತ್ತ ಅಂತಕ್ಕಂಥದ್ದು ಸರ್ಗ ಪೂರ್ವಕಾಲದಲ್ಲಿ, ಸೃಷ್ಟಿಯ ಪೂರ್ವಕಾಲದಲ್ಲಿ ಇದ್ದದ್ದೇ ಎರಡು ತತ್ವ. ನೀವು ಅದೃಷ್ಟ ನಿಮಿತ್ತ ಅಂತಂತಂದರೆ ಅದು ಆ ಎರಡು ತತ್ವದಲ್ಲಿ ಯಾವುದಾರ ಒಂದನ್ನು ಸೇರ್ಕೊಂಡಿರ್ಬೇಕದು. ಅದೃಷ್ಟ ನಿಮಿತ್ತ ಸೇರ್ಕೊಂಡಿದ್ದು ತಾನು ನಿಮಿತ್ತವಾಗತ್ತೆ. ಅದೇ ಸ್ವತಂತ್ರವಾಗಿರೋ ಸಾಧ್ಯವಾಗಲ್ಲ. ಯಾಕೆ? ಮತ್ತು ಉಭಯಥಾಪಿ ನ ಅದೃಷ್ಟ ನಿಮಿತ್ತ ಮನುಷ್ಯ ಕರ್ಮ ಅವಕಲ್ಪೇತ. ಹಾಗೆ ಅದನ್ನು ಆತ್ಮ ಸಮವಾಯಿಯಾದ ಅಂತ ಒಪ್ಕೊಂಡ್ರೂ ಸರಿ, ಅಥವಾ ಅಣು ಸಮವಾಯಿ ಅಂದರೆ ಅಣುವಿನ ಸಂಬಂಧಪಟ್ಟ ಸಮವಾಯಿ ಕಾರಣದಿಂದ ಸೇರಿದೆ ಅಂದರೂ ಕೂಡ ಎರಡೂ ದೃಷ್ಟಿಯಿಂದ ಈ ಅದೃಷ್ಟ ನಿಮಿತ್ತದಿಂದ ಅಣುಗಳಲ್ಲಿ ಪ್ರಪ್ರಥಮವಾದ ಸೃಷ್ಟಿ ಅಂತಕ್ಕಂಥದ್ದು ಹೊಂದುವುದಿಲ್ಲ. ಯಾತಕ್ಕೆ ಹೊಂದೋದಿಲ್ಲ? ಆಗ್ಬೋದಲ್ಲ ಸ್ವಾಮಿ, ಅದಕ್ಕೆ ಕಾರಣ ಏನು ಕೊಡ್ತೀರಾ ನೀವು ಅಂತಂದ್ರೆ ಅದೃಷ್ಟಸ್ಯ ಅಚೇತನತ್ವಾತ್. ಈ ಅದೃಷ್ಟ ನಿಮಿತ್ತ ಅಂತ ನೀನು ಹೇಳ್ತಾ ಇದ್ದೀಯಲ್ಲಪ್ಪ, ಅದೇನು ಚೇತನವೋ ಅಥವಾ ಜಡವೋ? ಚೇತನವಾಗುವುದಕ್ಕೊಂದು ಸಾಧ್ಯವಿಲ್ಲ. ಯಾಕೆ ಅಂದರೆ ಒಂದು ಚೇತನ ನೀವು ಒಪ್ಕೊಂಡಿದ್ದೀರ, ಪುರುಷ ಅಂತಲೋ ಈಶ್ವರ ಏನೋ ಒಂದು. ಇನ್ನೊಂದು ಚೇತನ ಇರೋದು ಸಾಧ್ಯ ಇಲ್ಲ. ಮತ್ತೆ ಇನ್ನು ಅಚೇತನದು, ಇನ್ನು ಅದೇ ಅಚೇತನವಾಗಿದ್ದೇ ಇರಬೇಕು ಇನ್ನೊಂದು. ಹೀಗೆ ಅದೃಷ್ಟ ಅಂತಕ್ಕಂಥದ್ದು ಅಚೇತನವಾಗಿದೆ. ಎಲ್ಲಾದರೂ ಕೂಡ ನಹಿ ಅಚೇತನಂ ಚೇತನೇನ ಅನಧಿಷ್ಠಿತಂ ಸ್ವತಂತ್ರಂ ಪ್ರವರ್ತಯತಿ ವಾ ಇತಿ ಸಾಂಖ್ಯ ಪ್ರಕ್ರಿಯಾಯಾಮ್ ಅಭೀತಂ. ನೋಡಿ ವೈಶೇಷಿಕರೇ, ಇದನ್ನ ನಾವು ನಿಮ್ಮ ಪಕ್ಕದಲ್ಲಿ ಕೂತಿದ್ದಾರಲ್ಲ ಯಾರು ಸಾಂಖ್ಯರು, ಪ್ರಧಾನ ಮಲ್ಲರು, ಅವರ ವಾದವನ್ನು ನಿರಾಕರಣೆ ಮಾಡುವಾಗ ನಾವು ಸಾಂಖ್ಯರನ್ನು ಕುರಿತು ಹೇಳಿದ್ದೆವು. ಬಹುಶಃ ನೀವು ಕೇಳಿಸ್ಕೊಂಡಿದ್ದೀರಿ ತಾನೇ, ಅದನ್ನು ಪಕ್ಕದಲ್ಲೇ ಇದ್ರಲ್ಲ ನೀವು. ಏನಂತ ಹೇಳಿದ್ದಿ ಆಗ ನಾವು ಅಂತಂದರೆ, ಎಲ್ಲಾದರೂ ಕೂಡ ಒಂದು ಅಚೇತನವಾದ ವಸ್ತು ಅದು ಚೇತನದಿಂದ ಅಧಿಷ್ಠಿತವಾಗಿಲ್ಲದೆ, ಒಂದು ಅಚೇತನವಾದ ವಸ್ತು ಇದೆ, ರಥ ಇದೆ, ಅದು ಚೇತನ, ಯಾವುದು ರಥ ನಡೆಸ್ತಕ್ಕಂಥವನು ಸಾರಥಿ, ಅವನಿಂದ ಅಧಿಷ್ಠಿತವಾಗಿಲ್ಲದೆ ಇದ್ದರೆ ಆ ರಥವು ಸ್ವತಂತ್ರಂ ಪ್ರವರ್ತತೆ, ತಾನೇ ತಾನಾಗಿ ಅದು ಚಲಿಸುವುದೂ ಇಲ್ಲ, ಮತ್ತೆ ಪ್ರವರ್ತಯತಿ ಚಲಿಸುವಂತೆ ಮಾಡುವುದೂ ಇಲ್ಲ. ತಾನು ಚಲಿಸುವುದೂ ಇಲ್ಲ, ಮತ್ತೆ ಚಲಿಸುವಂತೆ ಮಾಡುವುದೂ ಇಲ್ಲ. ಅದು ಯಾವಾಗ ಮಾಡುತ್ತೆ? ಅಚೇತನವಾಗಿರ್ಬೋದು, ಅದು ಚೇತನದಿಂದ ಅಧಿಷ್ಠಿತವಾದಾಗ ಮಾತ್ರ ಅದಕ್ಕೆ ಬರುತ್ತೆ ಅಷ್ಟೆ. ಇದನ್ನು ನಾವು ಆ ಸಾಂಖ್ಯರ ವಿಚಾರದಲ್ಲಿ ಹೇಳಿದ್ವಿ. ಮತ್ತು ಆತ್ಮನಶ್ಚ ಅನುತ್ಪನ್ನ ಚೈತನ್ಯಸ್ಯ ತಸ್ಯಾಂ ಅವಸ್ಥಾಯಾಂ ಅಚೇತನತ್ವಾತ್. ಆತ್ಮನಶ್ಚ ಅನುತ್ಪನ್ನ ಚೈತನ್ಯಸ್ಯ ಆತ್ಮನಶ್ಚ. ಹೀಗೆ ಅನುತ್ಪನ್ನ ಅಂದರೆ ಉತ್ಪನ್ನ ಮಾಡುವ ಸಾಮರ್ಥ್ಯ ಇಲ್ಲದೆ ಅನುತ್ಪನ್ನ ಚೈತನ್ಯ, ಉತ್ಪನ್ನ ಮಾಡೋದಕ್ಕೆ ಯಾವ ಚೈತನ್ಯವೂ ಇಲ್ಲ. ಇಂತಹ ಯಾವಾಗ ಸೃಷ್ಟಿ ಪೂರ್ವದಲ್ಲಿ ಏನೂ ಇರಲೇ ಇಲ್ವಲ್ಲ, ಆವಾಗ ಏನಾಗಿದೆ? ಎಲ್ಲ ಅಚೇತನತ್ವಾತ್. ಏನಾಗಿ ಎಲ್ಲ ಚೇತನ ಯಾವಾಗ ಬಂತು? ಯಾವಾಗ ಸೃಷ್ಟಿ ಮಾಡ್ತಾನೆ ಆವಾಗ ಬಂತು. ಮತ್ತು ಆತ್ಮ ಸಮವಾಯಿತ್ವ ಅಭ್ಯುಪಗಮಾಚ ನ ಅದೃಷ್ಟಂ ಅಣುಷು ಕರ್ಮಣೋ ನಿಮಿತ್ತಂ ಸ್ಯಾತ್. ಹೀಗಾಗಿ ಆತ್ಮ ಸಮವಾಯಿತ್ವ ಇಲ್ಲಿ ಅಣುಗಳಲ್ಲಿ ಸಮವೇತವಾಗಿಲ್ಲ, ಹೌದು ತಾನೆ? ಯಾಕೆ? ಜಡ. ಇನ್ನು ಆತ್ಮ ಅಂತ ಇಟ್ಕೊಂಡು ಅವನು ಸಮವೇತವಾಗಿರಬೇಕು ಅಂತ ಇಟ್ಕೊಂಡ್ರೆ ಅದರಲ್ಲೂ ಕೂಡ ಈ ಅದೃಷ್ಟ ನಿಮಿತ್ತ ಇದೆಯಲ್ಲ, ಅದು ಅಣುಗಳಲ್ಲಿ ಒಂದು ಮೊಟ್ಟ ಮೊದಲಿನ ಕಾರ್ಯವನ್ನು ಉಂಟು ಮಾಡುವುದಕ್ಕೆ ನಿಮಿತ್ತವಾಗುವುದಿಲ್ಲ. ಯಾಕೆ? ಅಸಂಬಂಧಾತ್.
ಯಾಕೆ? ಸಂಬಂಧವೇ ಇಲ್ಲ. ಏನು ಸಂಬಂಧವೇ ಇಲ್ಲ? ಒಂದು ಚೈತನ್ಯ, ಇನ್ನೊಂದು ಚೇತನ, ಇನ್ನೊಂದು ಅಚೇತನ. ಹೀಗೆ ಅದೃಷ್ಟವತ ಪುರುಷೇಣ ಅಸ್ತಿ ಅಣೂನಾಂ ಸಂಬಂಧ ಇತಿ ಚೇತ್. ಇವಾಗ ಇನ್ನೊಂದು ಪಾಯಿಂಟ್ ಹಾಕ್ತಾ, ಯಾರು ವೈಶೇಷಿಕ ಹೋಗಲಿ. ಅದೃಷ್ಟವತ ಪುರುಷೇಣ ಅಂದರೆ ಅದೃಷ್ಟವನ್ನು ಉಳ್ಳ ಪುರುಷನಿಂದ, ನೀವು ಅದೃಷ್ಟ ಅಂತಕ್ಕಂಥದ್ದು ಅಚೇತನ ಅಂತ ಹೇಳಿಬಿಟ್ರಿ, ಅದರಿಂದ ಆಗಲ್ಲ ಅಂತ ಹೇಳಿಬಿಟ್ರಿ ಸ್ವಾಮಿ. ನಾವು ಹೇಳ್ತಾ ಇದ್ದೀವಿ ಆ ಅದೃಷ್ಟವನ್ನು ಉಳ್ಳ ಪುರುಷನಿಂದ. ಪುರುಷ ಚೈತನ್ಯ ತಾನೆ, ಪುರುಷನಿಂದ ಆವಾಗ ಅಣುಗಳಿಗೆ ಸಂಬಂಧ ಆಗ್ಬೋದಲ್ಲ ಅಂತ ಹೇಳ್ದ. ಆವಾಗ ನೋಡಪ್ಪ, ಆಗ ಏನಾಗುತ್ತೆ ಗೊತ್ತೇನು? ಒಂದು ಪಕ್ಷ ಈ ನಿಮಿತ್ತ ಅಂತಕ್ಕಂಥ ಜಡ ಪದಾರ್ಥ ಈ ಒಂದು ಪುರುಷನಲ್ಲಿ ಸೇರಿಕೊಂಡಿದೆ ಅಂತ ಆದರೆ ಆವಾಗ ಏನಾಯಿತು? ಕ್ರಿಯೆ ಆಯಿತು, ಮಟ್ಟ ಸೃಷ್ಟಿ ಆಯಿತು, ಅಣುಗಳಲ್ಲಿ ಸೃಷ್ಟಿ ಆಯಿತು ಅಂತ ನೀನು ಹೇಳೋದಾದರೆ ಆವಾಗ ಏನಾಗುತ್ತೆ ಗೊತ್ತೇನು? ಈ ಒಂದು ಪ್ರವೃತ್ತಿ ಅಂತಕ್ಕಂಥದ್ದು ಸಂಬಂಧ ಸಾತತ್ಯಾತ್ ಪ್ರವೃತ್ತಿ ಸಾತತ್ಯ ಪ್ರಸಂಗ. ಆ ಚೇತನವಾದ ಪುರುಷನಿಗೂ ಮತ್ತು ಜಡವಾದ ಈ ನಿಮಿತ್ತಕ್ಕೂ ಸಮವೇತ. ಸಮವೇತ ಅಂದ್ರೇನು? ಸಮವಾಯಿ ಸಂಬಂಧ. ಸಮವಾಯಿ ಸಂಬಂಧ ಅಂದ್ರೇನು? ಯಾವಾಗಲೂ ಇರತಕ್ಕಂಥದ್ದು, ಬೇರ್ಪಡುವುದಕ್ಕೆ ಆಗದೇ ಇರತಕ್ಕಂಥದ್ದು ಅಂತ ಸಂಬಂಧ ಸಮವಾಯಿ ಸಂಬಂಧ. ಯಾವಾಗ ಬೇರ್ಪಡುವುದಕ್ಕೆ ಆಗದ ಸಂಬಂಧ ಇದೆಯೋ ಆವಾಗ ಏನಾಗುತ್ತೆ? ಸೃಷ್ಟಿ ಸಾತತ್ಯ. ಏನು? ಯಾವಾಗಲೂ ಆಗಲೇಬೇಕಾಗಿರುತ್ತೆ. ಯಾಕೆ? ಸೇರ್ಕೊಂಡ್ಬಿಟ್ಟಿದೆಯಲ್ಲ ಅದರೊಳ ಜೊತೆ ಸಮವಾಯ ಸಂಬಂಧದಿಂದ. ಆದ್ದರಿಂದ ಏನಾಗುತ್ತೆ? ಪ್ರವೃತ್ತಿ ಆಗ್ತಾನೇ ಇರಬೇಕು, ಆಗ್ತಾನೇ ಇರಬೇಕು, ಹಾಗಾಗ್ಬಿಡುತ್ತೆ. ಯಾಕೆ? ಆ ಸಂಬಂಧ ಅಂತಕ್ಕಂಥದ್ದು ಸಾತತ್ಯ ಹಾಗೆ ನಿತ್ಯ ಸಂಬಂಧ. ಸಮವಾಯ ಅಂದ್ರೇನು? ಸಮವಾಯ ಅಂತಂದರೆ ನಿತ್ಯ ಸಂಬಂಧ ಸಮವಾಯ ಅಂತ ಸೂತ್ರ. ನಿತ್ಯ ಸಂಬಂಧ ಸಮವಾಯ ಅಂತ ಹೇಳ್ತಾರೆ. ನೀವು ಹೀಗೆ ಸಮವಾಯ ಕಾರಣವನ್ನು ಕೊಟ್ಟಾಗ ನಿತ್ಯ ಸಂಬಂಧ ಅಂತ ಆಯಿತು. ನಿತ್ಯ ಸಂಬಂಧ ಅಂತ ಆದಮೇಲೆ ಯಾವಾಗಲೂ ಆಗ್ತಾನೆ ಇರಬೇಕು ಅಷ್ಟೆ. ಈ ಒಂದು ದೋಷ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಪ್ರವೃತ್ತಿ ಅಂತಕ್ಕಂಥದ್ದು ಯಾವಾಗಲೂ ಇರಬೇಕಾಗಿರುತ್ತೆ. ಮತ್ತು ನಿಯಾಮಕಾಂತರ ಅಭಾವಾತ್ತು. ಇನ್ನು ಹೋಗಲಿ, ಈ ಪ್ರವೃತ್ತಿ ಯಾವಾಗಲೂ ಆಗ್ತಾ ಇದ್ದರೆ ಇದನ್ನು ನಿಯಂತ್ರಣ ಮಾಡೋದಕ್ಕೆ ಏನು ಯಾವಾಗಲೂ ಆಗ್ತಾ ಇದೆಯಲ್ಲ ಅದನ್ನು ನಿಯಂತ್ರಿಸಿ ಯಾವಾಗ ಬೇಕೋ ಆವಾಗ ಅಥವಾ ಬೇಡದೇ ಇದ್ದಾಗ ಏನು ಮಾಡಿ ಸೃಷ್ಟಿ ಪ್ರಳಯ ನಿಯಂತ್ರಣ ಮಾಡೋದಕ್ಕೆ ಅದಕ್ಕೆ ಇನ್ನೊಬ್ಬ ಬೇಕಲ್ಲ. ಇನ್ನೊಬ್ಬ ಯಾವನು ಇಲ್ವೇ ಇಲ್ಲ. ಪುರುಷ ಒಬ್ಬ, ಅಣು ಒಬ್ಬ. ಅವ್ರು ಇನ್ನೊಬ್ಬ ಪುರುಷ ಅಂತ ಇದ್ದಾನ? ಇಲ್ವೇ ಇಲ್ಲ. ನಿಮ್ಮ ಹೇಳೋ ಪ್ರಕಾರ ಏನಾಗುತ್ತೆ? ಅವರು ಇನ್ನೊಬ್ಬ ಪುರುಷ, ಅವರು ಇನ್ನೊಬ್ಬ ಪುರುಷ, ಅನವಸ್ಥಾ ದೋಷ. ಆದ್ದರಿಂದ ಇಲ್ಲಿ ನಿಯಾಮಕ ಅಂತರ ಅಭಾವಾತ್. ನಿಯಾಮಕ ಅಂತರ ಅಂತಂದ್ರೇನು? ಅನ್ಯ ನಿಯಾಮಕ ನಿಯಾಮಕಾಂತರಂ. ಅನ್ಯ ನಿಯಾಮಕ, ಇನ್ನೊಬ್ಬ ನಿಯಾಮಕ ಅಂತ ಇಲ್ಲ. ಯಾಕೆ? ಇವರ ಸಂಬಂಧ ಸತತವಾಗಿ ಪ್ರವೃತ್ತಿ ಇದೆಯಲ್ಲ ಅದನ್ನು ನಿಯಂತ್ರಣ ಮಾಡುವುದಕ್ಕೆ ಇನ್ನೊಬ್ಬ ಆ ಯಜಮಾನ ಅಂತಕ್ಕಂಥವನು ಇಲ್ಲ. ತದೇವಂ ನಿಯತಸ್ಯ ಕಸ್ಯಚಿತ್ ಕರ್ಮ ನಿಮಿತ್ತಸ್ಯ ಅಭಾವಾತ್ ನ ಅಣುಷು ಆದ್ಯಂ ಕರ್ಮ ಸ್ಯಾತ್. ಹೀಗೆ ಈ ಒಂದು ನಿಯಂತ್ರಣ ಮಾಡತಕ್ಕಂತಹ ಕಸ್ಯಚಿತ್ ಕರ್ಮ ನಿಮಿತ್ತಸ್ಯ ಅಂದರೆ ಯಾವ ಕರ್ಮ ನಿಮಿತ್ತ ಇದೆಯಲ್ಲ ನಿಯಂತ್ರಣ ಮಾಡೋದಕ್ಕೆ ಯಾವುದು ಇಲ್ವೇ ಇಲ್ಲ. ನಿಮಿತ್ತ ಅಭಾವಾತ್ ಇಲ್ಲದೆ ಇರೋದರಿಂದ ನ ಅಣುಷು ಆದ್ಯಂ ಕರ್ಮ ಸ್ಯಾತ್. ಅಣುಷು ಆದ್ಯಂ ಕರ್ಮ ನ ಸ್ಯಾತ್. ಅಂದರೆ ಅಣುಗಳಲ್ಲಿ ಆದ್ಯಂ ಕರ್ಮ ನ ಸ್ಯಾತ್ ಅಂದರೆ ಮೊಟ್ಟ ಮೊದಲಿನ ಒಂದು ಸೃಷ್ಟಿ ಅಂತಕ್ಕಂಥದ್ದು ಸಾಧ್ಯವೇ ಇಲ್ಲ ಅಂತ ಹೇಳಿ ಕರ್ಮಾಭಾವಾತ್ ತನ್ನಿಬಂಧನ ಸಂಯೋಗೋ ನ ಸ್ಯಾತ್. ಈಗ ಅಣುವಿನಲ್ಲಿ ಕರ್ಮ ನಿಮಿತ್ತ ಇರೋದಿಲ್ಲ, ಆದ್ದರಿಂದ ಆದ್ಯ ಮೊಟ್ಟ ಮೊದಲ ಸೃಷ್ಟಿಯಾಗಿಲ್ಲ. ಮತ್ತು
ಯಾವಾಗ ಕರ್ಮ ಇಲ್ಲ ಅಂತ ಆಗುತ್ತೋ, ಆ ಕರ್ಮವೇ ಇಲ್ಲ ಅಂತ ಆದಮೇಲೆ ಅದನ್ನು ನಿಬಂಧನೆ ಮಾಡತಕ್ಕಂಥ ಸಂಯೋಗ ಅಂತಲೂ, ಯಾಕೆ ಕರ್ಮ ಇದ್ರತಾನ ಸಂಯೋಗ, ಸಂಯೋಗ ಅಂತಕ್ಕಂಥದ್ದು ತನ್ನಿಬಂಧನ ಸಂಯೋಗವು ನ ಸ್ಯಾತ್, ಸಂಯೋಗವೂ ಇಲ್ಲ. ಸಂಯೋಗ ಅಭಾವಾಚ ತನ್ನಿಬಂಧನ ಜಣುಕಾದಿ ಕಾರ್ಯಜಾತಂ ನ ಸ್ಯಾತ್. ಇದು ಸಂಯೋಗ ಅಭಾವ, ಸಂಯೋಗವೂ ಇಲ್ಲ. ಸಂಯೋಗ ಅಭಾವ ಇಲ್ಲದಿರುವುದರಿಂದ ಅದಕ್ಕೆ ಬದ್ಧವಾಗಿರುವ, ಯಾವುದಕ್ಕೆ, ಸಂಯೋಗಕ್ಕೆ ಬದ್ಧವಾಗಿರತಕ್ಕಂಥ ಜಣುಕಾದಿ, ಮೊಟ್ಟ ಹೇಳ್ತಲ್ಲ, ಮೊಟ್ಟ ಒಂದು ಜಣುಕ ಏನಾಗುತ್ತೆ, ಎರಡು ಪರಮಾಣು ಸಂಯೋಗವಾಗಿ ಜಣುಕವಾಗುತ್ತೆ ಅಂತಂತ. ಅದು ಈಗ ಸಂಯೋಗವೇ ಆಗೋದಿಲ್ಲ ಅಂದರೆ ಜಣುಕ ಎಲ್ಲಾಗುತ್ತೆ, ಜಣುಕವೇ ಆಗೋದಿಲ್ಲ. ಹೌದು ತಾನೆ? ಯಾವಾಗ ಜಣುಕವೇ ಆಗಲಿಲ್ವೋ ಆವಾಗ ಏನಾಗುತ್ತೆ, ಸಂಯೋಗಶ್ಚ ಅಣುವೋ ಅಣ್ವಂತರೇಣ ಸರ್ವ, ಆವಾಗ ಏನಾಗುತ್ತೆ, ಕಾರ್ಯಯಾತ ನ ಸ್ಯಾತ್. ಜಣುಕವೇ ಮುಂತಾದ ಕಾರ್ಯ ಸಮೂಹ ಇದೆಯಲ್ಲ, ಅದು ಆಗೋದೇ ಇಲ್ಲ. ಒಂದಕ್ಕೊಂದು ಸಂಬಂಧ ನೋಡಿ. ಏನು, ಮೊದಲು ಕರ್ಮ ಇಲ್ಲ, ಕರ್ಮ ಇಲ್ಲ ಅಂತಂದಮೇಲೆ ಸಂಯೋಗ ಇಲ್ಲ, ಸಂಯೋಗ ಇಲ್ಲ ಅಂತ ಅಂದಮೇಲೆ ಜಣುಕ ಇಲ್ಲ, ಜಣುಕ ಆಗೋಕ್ಕೆ ಸಾಧ್ಯನೇ ಇಲ್ಲ, ಸಂಯೋಗ ಆಗಬೇಕಲ್ಲ. ಜಣುಕಾನ ಇಲ್ಲ ಅಂತ ಆದಮೇಲೆ ಅದರ ಮುಂದಿನ ಸೃಷ್ಟಿ ಎಲ್ಲ ಮುಂದೆ ನಾವೇ ತಾನೇ ಆಗ್ತಕ್ಕಂಥದ್ದು, ಅದಿಲ್ಲ. ನೋಡಿ ವಾದ ಹೇಗಿದೆ, ಅದಿಲ್ಲ. ಆದ್ದರಿಂದ ಏನಾಗುತ್ತೆ, ನಿಮ್ಮ ವಾದ ಸರಿ ಇಲ್ಲ ಅಂಥೇಳಿ ಇನ್ನೊಂದು ಅರ್ಥ ಮಾಡ್ತಾ ಇದ್ದಾರೆ ಇವಾಗ. ಸಂಯೋಗಶ್ಚ ಅಣೋಹೋ ಅಣ್ವಂತರೇಣ ಸರ್ವಾತ್ಮನಾವ ಸ್ಯಾತ್ ಏಕದೇಶೇನವಾ. ಈಗ ಅಣು ಸಂಯೋಗವಾಯಿತು, ಆ ಒಂದು ಬೇರೆ ಅಣುವಿನ ಜೊತೆ ಈ ಸೃಷ್ಟಿ ಆಯಿತು ಅಂತ ಇಟ್ಕೊಳ್ಳೋಣ. ಹಾಗೆ ಇಟ್ಕೊಂಡಾಗ ಒಂದು ಅಣು ಇನ್ನೊಂದು ಅಣುವಿನೊಡನೆ ಸಂಯೋಗವಾಯ್ತಲ್ಲ, ಅದು ಸರ್ವಾತ್ಮನಾವ ಸ್ಯಾತ್, ಅದು ಪೂರ್ಣವಾಗಿ ಸಂಯೋಗವಾಗಿಬಿಡ್ತಾ, ಅಥವಾ ಏಕದೇಶೇನ ಅಂದರೆ ಸ್ವಲ್ಪ ಭಾಗ ಆಯಿತು, ಪಾರ್ಷಿಯಲ್ ಆಯಿತು. ಈ ಸಂಯೋಗ ಅಂತಕ್ಕಂಥದ್ದು ಪೂರ್ತಿಯಾಗಿ ಆಗೋಯ್ತು, ಒಂದು ಅಣು ಪೂರ್ತಿಯಾಗಿ ಆಗೋಯ್ತು, ಅಥವಾ ಭಾಗಶಃ ಆಗೋಯ್ತು. ಅಲ್ಲಿಗೆ ಅದು ಹೇಳ್ತಾರೆ. ಅದನ್ನ ಪ್ರಶ್ನೆ ಹಾಕ್ಕೊಂಡು ಸರ್ವಾತ್ಮನ ಚೇತ್ ಉಪಚಯಾನುಪಪತ್ತೇ. ಸರ್ವಾತ್ಮನ ಚೇತ್ ಅಂದರೆ ಒಂದು ಅಣು ಪೂರ್ಣವಾಗಿ ಅದು ಸಂಯೋಗವಾಯಿತು ಅಂತ ಆಗಿಬಿಟ್ರೆ ಆಗ ಏನಾಗುತ್ತೆ, ಅದು ಆ ಅಣುತ್ವ ಅಂತಕ್ಕಂಥದ್ದು ಹಾಗೆ ಉಳ್ಕೊಂಡ್ಬಿಡುತ್ತೆ. ಯಾಕೆ ಪೂರ್ಣವಾಗಿ ಅಲ್ಲಿಗೆ ಸಂಯೋಗ ಆಗೋಯ್ತಲ್ಲ. ಆವಾಗ ಏನಾಗುತ್ತೆ, ಈ ಒಂದು ಸೃಷ್ಟಿ ಅದರ ಸೃಷ್ಟಿ ಅದರ ಸೃಷ್ಟಿ ಪ್ರಪಂಚ ಸೃಷ್ಟಿ ಹೀಗೆ ಬೆಳೀತಾ 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 ಹೋಗುತ್ತಲ್ಲ, ಅದು ಸಾಧ್ಯವೇ ಇಲ್ಲ. ಯಾಕೆ, ಸರ್ವಾತ್ಮನ ಸಂಯೋಗವಾಗಿಬಿಟ್ಟಿದೆ ಅಣು. ಅಣು ಎಂದಿಗೂ ಕೂಡ ವಿಭಜನೆ ಮಾಡೋದಕ್ಕಾಗೋದಿಲ್ಲ. ಯಾವಾಗ ವಿಭಜನೆ ಮಾಡೋದಕ್ಕೆ ಆಗೋದಿಲ್ವೋ ಅದು ಯಾವುದ್ರ ಜೊತೆ ಸೇರೋದು ಇಲ್ಲ. ಹೀಗೆ ಪ್ರಪಂಚ ಸೃಷ್ಟಿ ವೈವಿಧ್ಯ ಅಂತಕ್ಕಂಥದ್ದು ಸಾಧ್ಯವೇ ಇಲ್ಲ. ಯಾವಾಗ ಸರ್ವಾತ್ಮ ಭಾವದಿಂದ ಒಂದಾಗಿಬಿಟ್ರೆ ಅಣು, ಆ ಅಣು ಇದೆ, ಪರಮಾಣು ಅಂದರೆ ಪರಮಾಣು ಸರ್ವಾತ್ಮ ಭಾವದಿಂದ ಸಂಯೋಗವಾಗಿಬಿಟ್ರೆ ಈ ದೋಷ ಬರುತ್ತೆ. ಅದೇನು, ಸೃಷ್ಟಿ ಸಾಧ್ಯವೇ, ಯಾಕೆ ಅಣು ಹಾಗೆ ಉಳ್ಕೊಂಡ್ಬಿಡುತ್ತಲ್ಲ. ಮತ್ತು ಅಣು ಮಾತ್ರತ್ವ ಪ್ರಸಂಗ, ಉಪಚಯ ಅನುಪಪತ್ತೆ. ಉಪಚಯ ಅಂದರೆ ಸೃಷ್ಟಿ ಅದನ್ನು ಹೆಚ್ಚಾಗ್ತಕ್ಕಂಥದ್ದು, ಅದು ಅನುಪಪತ್ತೆ ಹೊಂದದೆ ಇರುವುದರಿಂದ ಅಣು ಮಾತ್ರತ್ವ ಪ್ರಸಂಗ, ಅಣು ಮಾತ್ರವೇ ಅದು ಹಾಗೆ ಇದ್ದುಬಿಡುತ್ತೆ ಪ್ರಸಂಗ. ಮತ್ತು ದೃಷ್ಟ ವಿಪರ್ಯ ಪ್ರಸಂಗ, ಇದು ನಮ್ಮ ಅನುಭವಕ್ಕೂ ಹೊಂದಲ್ಲ. ಯಾಕೆಂದರೆ ಯಾವುದೇ ಒಂದು ಪದಾರ್ಥ ಒಂದು ಅಣುವಾಗಿ ಹಾಗೇ ಇರೋಕ್ಕೆ ಸಾಧ್ಯನಾ? ಅಲ್ಲ, ನಮಗೆ ತೋರ್ತಾ ಇದೆಯಾ? ಇಲ್ಲ. ನಮಗೆ ತೋರ್ತಾ ಇರೋದಂತ ಸಂಯೋಗವಾಗಿ, ಅದು ಪದಾರ್ಥವಾಗಿ, ಅದು ಅವಯವಿ ರೂಪದಿಂದ ನಮಗೆ ತೋರ್ತಾ ಇದೆ. ಹೌದು ತಾನೆ? ಎಲ್ಲವೂ ಅಣುವಿನ ಕಾರ್ಯವೇ ಇರಬಹುದು, ಆದರೂ ಕೂಡ ತೋರ್ತಾ ಇರ್ತಕ್ಕಂಥದ್ದು ಹೇಗೆ, ಅದು ಪದಾರ್ಥ ರೂಪದಿಂದ ತೋರ್ತಾ ಇದೆ, ಅವಯವಿ ರೂಪದಿಂದ ತೋರ್ತಾ ಇದೆ. ಹಾಗಾಗಿ ಕೇವಲ ಅಣುವಾಗಿಯೇ ಉಳಿಯುತ್ತೆ ಅಂತಕ್ಕಂಥದ್ದು ದೃಷ್ಟ ವಿಪರ್ಯ ಪ್ರಸಂಗ. ಅಂದರೆ ನಮ್ಮ ಲೋಕದ ಒಂದು ರೂಢಿಗೆ, ಲೋಕ ದೃಷ್ಟಿಗೆ ಇದು ವ್ಯತಿರಿಕ್ತವಾಗಿದೆ. ಮತ್ತು ಇನ್ನೊಂದು ಹೇಳ್ತಾರೆ, ಪ್ರದೇಶವತೋ ದ್ರವ್ಯಸ್ಯ ಪ್ರದೇಶವತ ದ್ರವ್ಯಾಂತರೇಣ
ಸಂಯೋಗಸ್ಯ ದೃಷ್ಟತ್ವಾತ್. ಇವಾಗ ಸಂಯೋಗ ಅಂತ ಹೇಳ್ತೀರಲ್ಲಪ್ಪ ವೈಶೇಷಿಕರೇ, ಏನು ಸಂಯೋಗ? ಸಂಯೋಗ ನೋಡಿ, ಒಂದು ವಸ್ತು ಇದೆ, ಅದಕ್ಕೇನು ಒಂದು ಪ್ರದೇಶ ಅಂತ ಇದೆ, ಅದಕ್ಕೆ ಒಂದು ಜಾಗ ಸ್ಪೇಸ್ ಅಂತ ಹೇಳ್ತಾರೆ, ಅದು ಇದೆ ಅಂತ ಇದೆ ಅದಕ್ಕೆ. ಆ ಒಂದು ಪ್ರದೇಶ ಇರತಕ್ಕಂಥ ಒಂದು ದ್ರವ್ಯ ಇನ್ನೊಂದು ದ್ರವ್ಯ, ಆ ಇನ್ನೊಂದು ದ್ರವ್ಯ ಹೇಗಿರಬೇಕು? ಅದೂ ಕೂಡ ಪ್ರದೇಶವನ್ನು ಉಳ್ಳ ದ್ರವ್ಯವಾಗಿರಬೇಕು. ಪ್ರದೇಶವನ್ನು ಉಳ್ಳ ದ್ರವ್ಯ ಅಂತಂದ್ರೆ ಒಂದೇ, ಅವಯವ ಅವಯವಿ ಎಲ್ಲ ಇರ್ತಕ್ಕಂಥದ್ದು ಒಂದೇ. ಹೀಗೆ ಸಂಯೋಗವಾಗುವಂತಹ ಎರಡೂ ಪದಾರ್ಥಗಳು ಪ್ರದೇಶವನ್ನು ಉಳ್ಳದ್ದಾಗಿರಬೇಕು. ಹಾಗಿದ್ದರೆ ಸಂಯೋಗ ಇದೆ. ಅದು ನಮಗೆ ಅನುಭವಕ್ಕೂ ಬಂದಿದೆ, ಗೊತ್ತು ನಮಗಿಲ್ಲ. ಮತ್ತು ಆದ್ದರಿಂದ ಇದೆ ಏಕದೇಶೇನ ಚೇತ್. ಸರಿ ಬಿಡಿ ಸ್ವಾಮಿ, ಪೂರ್ಣವಾಗಿ ಆಗೋದು ಬೇಡ. ಪೂರ್ಣವಾಗಿ ಆಗಿಬಿಟ್ರೆ ಏನೋ ಹೇಳಿದ್ರಿ, ಅದೇನೋ ಅಣುವಾಗಿ ಉಳ್ಕೊಳ್ಬೇಕಾಗತ್ತೆ ಅಂತ ಹೇಳಿದ್ರಿ, ಬಿಟ್ಬಿಡಿ. ಏಕದೇಶೇನ ಭಾಗಶಃ ಆಗುತ್ತೆ ಅಂತ ಹೇಳೋಣ ಹೋಗ್ರಿ. ಅಂದರೆ ಏಕದೇಶೇನ ಚೇತ್ ಸಾವಯವತ್ವ ಪ್ರಸಂಗ, ಒಂದು ಭಾಗದಲ್ಲಿ ಆಗುತ್ತೆ ಅಂತ ಹೇಳಿಬಿಟ್ರೆ ಆವಾಗ ಏನಾಗುತ್ತೆ? ಆ ಒಂದು ಅಣುವಿನ ಯಾವುದರ ಜೊತೆ ಸಂಯೋಗವಾಗುತ್ತೋ ಅದು ಭಾಗಶಃ ಆಗುತ್ತೆ. ಭಾಗಶಃ ಆದಾಗ ಏನಾಗುತ್ತೆ? ಅದರಲ್ಲಿ ಈ ಒಂದು ಸಾವಯವತ್ವ, ಅದಕ್ಕೂ ಕೂಡ ಸಂಯೋಗವಾಯ್ತಲ್ಲ, ಸಂಬಂಧ ಆಯ್ತಲ್ಲ, ಅದಕ್ಕೂ ಕೂಡ ಸಾವಯವತ್ವ ಅಂತಕ್ಕಂಥದ್ದು ಬಂದುಬಿಡುತ್ತೆ. ಮತ್ತು ಪರಮಾಣೂನಾಂ ಕಲ್ಪಿತಾ ಪ್ರದೇಶ ಸ್ಯು ಇತಿ ಚೇತ್. ಅಲ್ಲ ಸ್ವಾಮಿ, ಒಂದು ಕೆಲಸ ಮಾಡೋಣ ಹಾಗಾರೆ. ಆಗ ಭಾಗಶಃ ಮಾಡಿದ್ರೆ ಅದಕ್ಕೆ ಸಾವಯವತ್ವ ಬಂದ್ಬಿಡುತ್ತೆ. ಯಾಕೆ? ಒಂದು ದ್ರವ್ಯ ಅದಕ್ಕೆ ಪ್ರದೇಶ ಇರಬೇಕು, ಆಗ ಇನ್ನೊಂದು ದ್ರವ್ಯಕ್ಕೆ ಅದಕ್ಕೆ ಸಂಯೋಗ ಆಗುತ್ತೆ ಅಂತ ಹೇಳಿದ್ರಿ. ಒಂದು ಕೆಲಸ ಮಾಡೋಣ, ಅಣುವಿಗೂ ಕೂಡ ಒಂದು ಕಲ್ಪಿತವಾದ ಪ್ರದೇಶವನ್ನು ನಾವು ಇಟ್ಕೊಳ್ಳೋಣ. ಒಂದು ಅಣು ಅಂತಿರುತ್ತೆ, ಒಂದು ಕಲ್ಪನೆ, ಈ ಅಣು ಇಲ್ಲಿದೆ ಅಂತ ಒಂದು ಮನಸ್ಸಿನ ಕಲ್ಪನೆ ಇಟ್ಕೊಳ್ಳೋಣ ಅಂತಂದರೆ ಆವಾಗ ಏನಾಗುತ್ತೆ? ಪರಮಾಣೂನಾಂ ಕಲ್ಪಿತಾ ಪ್ರದೇಶ ಸ್ಯು ಇತಿ ಚೇತ್. ಪರಮಾಣುವಿಗೆ ಒಂದು ಕಲ್ಪಿತವಾದ ಪ್ರದೇಶ ಇದೆ ಎನ್ನುವುದಾದರೆ ಆವಾಗ ಇನ್ನೂ ದೊಡ್ಡ ದೋಷ ಏನಾಗುತ್ತೆ ಗೊತ್ತಾ ವೈಶೇಷಿಕರೇ? ಕಲ್ಪಿತಾನಾಂ ಅವಸ್ತುತ್ವಾತ್. ಅಂದರೆ ಯಾವುದೇ ಕಲ್ಪಿತ ವಸ್ತುಗಳು ಅವಸ್ತುತ್ವಾತ್. ಅವಸ್ತುತ್ವಾತ್ ಅಂದರೆ ಇಲ್ಲಿ ಅರ್ಥ ಏನು? ಅಪರಮಾರ್ಥತ್ವಾತ್ ಅಂತ. ವಸ್ತುತ್ವ ಪರಮಾರ್ಥ. ಯಾವುದೇ ಕಲ್ಪಿತ ವಸ್ತುಗಳೂ ಕೂಡ ಪರಮಾರ್ಥವಾಗಿಲ್ಲದಿರುವುದರಿಂದ ಕಲ್ಪಿತ, ಅದು ಪರಮಾರ್ಥ ಅಲ್ಲ. ಆದ್ದರಿಂದ ಏನಾಗುತ್ತೆ? ಅವಸ್ತ್ವೇವ ಸಂಯೋಗ ಇತಿ. ಅವಸ್ಥೆ ಇತಿ ವಸ್ತುನಃ ಕಾರ್ಯಸ್ಯ ಅಸಮವಾಯಿ ಕಾರಣಂ ನ ಸ್ಯಾತ್. ಹೀಗೆ ಅದು ಏನಾಗುತ್ತೆ? ಆ ಒಂದು ಕಲ್ಪಿತವಾದ ವಸ್ತು ಇದೆಯಲ್ಲ, ಅದು ಪರಮಾರ್ಥವಲ್ಲದೇ ಇರುವುದರಿಂದ ಆ ಪರಮಾರ್ಥವಲ್ಲದ ತತ್ವದಲ್ಲಿ ಸಂಯೋಗ ಆಗುತ್ತೆ ಅಂತಕ್ಕಂಥದ್ದು ಈ ಒಂದು ಅಸಮವಾಯಿ ಕಾರಣಕ್ಕೆ ಅದು ಉದಾಹರಣೆಯೂ ಆಗೋದಿಲ್ಲ, ಅದು ಆಗೋದು ಇಲ್ಲ. ಇದೇನು ಅಂತಂದರೆ ನೋಡಿ, ಈ ಅಸಮವಾಯಿ ಸಮವಾಯಿ ಅಂತಕ್ಕಂಥದ್ದು ಇಲ್ಲಿ ಯಾತಿಗೆ ಬಂದುತ್ತೆ? ಹಿಂದೆ ಅಸಮವಾಯಿ ಅಂತಕ್ಕಂಥದ್ದು ಬಂದಿಲ್ಲ ಅಂತ ಕಾಣುತ್ತೆ, ಇಲ್ಲಿ ಹೇಳ್ತೇವೆ ನೋಡಿ. ವೈಶೇಷಿಕರು ಅವರು ಸಾಮಾನ್ಯವಾಗಿ 3 ಕಾರಣವನ್ನು ಒಪ್ಕೊಳ್ತಾರೆ. ಒಂದು ನಿಮಿತ್ತನ ಯಾವುದೋ ಒಂದು ಪದಾರ್ಥ 3 ಕಾರಣ ಒಪ್ಕೊಳ್ತಾರೆ. ಒಂದು ಸಮವಾಯ ಸಂಬಂಧ. ಸಮವಾಯ ಅಂದ್ರೇನು? ನಿತ್ಯ ಸಂಬಂಧ ಸಮವಾಯ. ಯಾವಾಗಲೂ ಕೂಡ ಬೆಂಕಿ, ಉಷ್ಣ, ಮಂಜುಗೆಡ್ಡೆ, ಶೈತ್ಯ, ಹೀಗೆ ಇವೆಲ್ಲ ಸಮವಾಯ. ಮತ್ತು ಅಸಮವಾಯ ಅಂತಂದ್ರೇನು? ಅಸಮವಾಯ ಒಂದು ಉದಾಹರಣೆ ಕೊಟ್ಟರೆ ಗೊತ್ತಾಗತ್ತೆ. ಈಗ ಈ ಮಣ್ಣು ಅಥವಾ ಮಡಕೆ ಅಂತಿದೆ. ಮಣ್ಣು ಮಡಕೆ ಅಂತಕ್ಕಂಥದ್ದು ಯಾವುದು? ಅದು ಒಂದು ಈ ಎರಡು ದ್ರವ್ಯಗಳು. ಇದು
ಆ ಮಣ್ಣಿನಲ್ಲಿ ಮಡಕೆ ಅಂತಕ್ಕಂಥದ್ದು ಸೇರೋಗಿದೆ. ಮಣ್ಣು ಬಿಟ್ಟು ಮಡಕೆ ಇಲ್ಲ, ಮಡಕೆ ಬಿಟ್ಟು ಮಣ್ಣಿಲ್ಲ. ಹೌದು ತಾನೆ? ಆದ್ದರಿಂದ ಸಮವಾಯಿ ಸಂಬಂಧ. ಇನ್ನು ಅಸಮವಾಯಿ ಸಂಬಂಧ ಏನು? ಅಸಮವಾಯಿ ಯಾವಾಗಲೂ ಕೂಡ್ಕೊಂಡು ಇಲ್ಲದೆ ಇರೋದು, ಆದರೂ ಕೂಡ ಸಂಬಂಧಪಟ್ಟಿರತಕ್ಕಂಥದ್ದು. ಅದ್ಯಾವುದು? ಅದಿಲ್ಲದೆ ಇದ್ರೂ ಕಾರ್ಯ ಆಗಲ್ಲ, ಅದೂ ಇರಬೇಕು. ಅಸಮವಾಯ ಸಂಬಂಧ ಅದ್ಯಾವುದು? ಅದು ಈ ಕುಂಬಾರನದು ಚಕ್ರ, ಅದು ಇದು ಎಲ್ಲ ಇದೆಯಲ್ಲ, ಆ ತಿರುಗಿಸೋ ಕೋಲು ಎಲ್ಲ ಇದೆಯಲ್ಲ, ಅವು. ಅದು ಅಸಮವಾಯಿ ಕಾರಣ. ಇದು ಸಮವಾಯಿ ಕಾರಣ, ಅದು ಅಸಮವಾಯಿ ಕಾರಣ. ಇನ್ನು ಇನ್ನೊಬ್ಬ, ಇದಕ್ಕೆಲ್ಲ ಒಬ್ಬ ಈಶ್ವರನನ್ನು ಒಪ್ಕೊಂಡಾಗ ಅವನು ನಿಮಿತ್ತ ಕಾರಣ ಅಂತ ಹೇಳ್ಬೋದು. ಇದರಲ್ಲಿ ಸ್ವಲ್ಪ ಭೇದದಿಂದ ಹೇಳ್ತಾರೆ, ಬಟ್ ಅದೇನು ಅಷ್ಟೊಂದು ಇದಕ್ಕೆ ಬರೋದಿಲ್ಲ. ಇಷ್ಟು ಮಾತ್ರ ಅಷ್ಟೆ. ಏನು? ವಸ್ತು ಅವಸ್ತು, ಅಪರಮಾರ್ಥ ವಸ್ತು ಯಾವಾಗಲೂ ಕೂಡ ಕಲ್ಪಿತ ಅಂತಕ್ಕಂಥದ್ದು ಅಪರಮಾರ್ಥ ವಸ್ತು. ಈ ಅಪರಮಾರ್ಥವಾಗಿರತಕ್ಕಂತಹ ವಸ್ತು ಒಂದು ಕಾರ್ಯಕ್ಕೆ ಅಸಮವಾಯಿ ಕಾರಣವಾಗಲಾರದು. ಇವಾಗ ನೋಡಿ, ಅಸಮವಾಯಿ ಕಾರಣ ಏನಾಗಬೇಕು? ಆ ಚಕ್ರ ತಿರುಗಿಸ್ತಾನಲ್ಲ, ಆ ಗಾಡಿ ಚಕ್ರ, ಅದು ಕೋಲು ಇಟ್ಕೊಳ್ಳಿ. ಒಂದು ಪಕ್ಷ ಆ ತಿರುಗಿಸ್ತಕ್ಕಂಥ ಚಕ್ರ ಮತ್ತು ಕೋಲು ಅವಸ್ತು, ಅದೇನು ಅಪರಮಾರ್ಥ. ಪರಮಾರ್ಥ ಕಲ್ಪಿತ, ನಿಜವಾಗಿ ಇಲ್ಲ ಅಂತ ಆಗ್ಬಿಟ್ರೆ ಮಡಕೆ ಆಗುತ್ತಾ? ಆಗುವುದಿಲ್ಲ. ಹೀಗಾಗಿ ಕಲ್ಪಿತವಾದ ವಸ್ತು ಅಸಮವಾಯಿ ಕಾರಣವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಇದು ಎಲ್ಲ ವಾದ. ಇದು ಅಸಮವಾಯ ಕಾರಣ ನ ಸ್ಯಾತ್. ಅಸತಿ ಚ ಅಸಮವಾಯ ಕಾರಣೆ ಜಡುಕಾದಿ ಕಾರ್ಯದ್ರವ್ಯಂ ನೋತ್ಪದ್ಯೇತ. ಹೀಗೆ ಅಸಮವಾಯಿ ಕಾರಣವು ಇಲ್ಲದೆ ಹೋಗಿಬಿಟ್ಟರೆ ಅಂದ್ರೇನು? ಆ ಮಣ್ಣಿದೆ, ಮತ್ತೆ ನೀರಿದೆ, ಪ್ರತಿಯೊಂದೆಲ್ಲ ಇದೆ, ಮಣ್ಣೆಲ್ಲ ಮುದ್ದೆ ಮಾಡಿ ಇಟ್ಕೊಂಡಿದ್ದಾನೆ. ಇನ್ನು ಅಸಮವಾಯಿ ಕಾರಣ ಯಾವುದು? ಆ ಚಕ್ರ, ಅದಕ್ಕೊಂದು ಮಧ್ಯ ಒಂದು ಆಕ್ಸಿಲ್ ಅಂತ ಇರುತ್ತಲ್ಲ, ಅದನ್ನು ಇಡಬೇಕು, ಮತ್ತು ಕೋಲ್ನಲ್ಲಿ ತಿರುಗಿಸ್ಬೇಕು. ಇವೆಲ್ಲ ಕೋಲು ಚಕ್ರ ಇವೆಲ್ಲ ಅಸಮವಾಯಿ ಕಾರಣ. ಕೋಲು ಚಕ್ರ ಇಲ್ಲದೆ ಹೋಗ್ಬಿಟ್ರೆ ಮಡಕೆ ಆಗೋದೇ ಇಲ್ಲ. ಅಸತಿ ಚ ಅಸಮವಾಯಿ ಕಾರಣೆ, ಅಸಮವಾಯಿ ಕಾರಣೆ ಅಸತಿ, ಮಡಕೆ ಹೇಗೆ ಆಗೋದಿಲ್ವೋ ಹಾಗೆ ಅಸಮವಾಯಿ ಕಾರಣ ಇಲ್ಲದೆ ಹೋಗ್ಬಿಟ್ರೆ ಜಣುಕಾದಿ ಕಾರ್ಯದ್ರವ್ಯಂ ನೋತ್ಪದ್ಯೇತ. ಜಣುಕವೇ ಮುಂತಾದ ಕಾರ್ಯದ್ರವ್ಯ ಇದೆಯಲ್ಲ, ಅದು ಉತ್ಪತ್ತಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ಜಣುಕವೇ ಉತ್ಪತ್ತಿಯಾಗೋದಿಲ್ವೋ, ಇನ್ನು ಅದರ ಮುಂದಿನ ತ್ರಿಣುಕ ಚತುರ್ಣುಕ ಇವೆಲ್ಲ ಹೇಗೆ ಉತ್ಪತ್ತಿಯಾಗುತ್ತೆ? ಪ್ರಪಂಚ ಹೇಗೆ ಉತ್ಪತ್ತಿಯಾಗುತ್ತೆ? ಶರೀರ ಹೇಗೆ ಉತ್ಪತ್ತಿಯಾಗುತ್ತೆ? ಇಂದ್ರಿಯ ಹೇಗೆ ಉತ್ಪತ್ತಿಯಾಗುತ್ತೆ? ಯಾವುದೂ ಆಗೋದಿಲ್ಲ. ಆದ್ದರಿಂದ ನೋಡಿ ವೈಶೇಷಿಕರೇ, ನಿಮ್ಮ ವಾದದಲ್ಲಿ ಇಷ್ಟೆಲ್ಲ ದೋಷಗಳು ತುಂಬಿಕೊಂಡಿವೆ ಅಂತ ಹೇಳಿ, ಇನ್ನು ಮುಂದಿನ ಒಂದೇ ಒಂದು ಭಾಗ ಇದೆ, ಅದನ್ನು ನಾಳೆ ನೋಡೋಣ. ನಾಳೆ ಇಲ್ಲ, ಮುಂದಿನ ಸೋಮವಾರ ನೋಡೋಣ. ಇದು ಈ ಇನ್ನೊಂದು ದೃಷ್ಟಿಯಿಂದಲೂ ಕೂಡ ಈ ಕರ್ಮ ಅಂತಕ್ಕಂಥದ್ದು, ಅದರ ಕರ್ಮನ ಕ್ರಿಯೆ ಅಂತಕ್ಕಂಥದ್ದು ಅಣುಗಳಲ್ಲಿ ಸಾಧ್ಯವಾಗೋದಿಲ್ಲ. ಯಾಕೆ ಹೇಳ್ತಾ ಇಷ್ಟೂ ಕೂಡ? ಈ ಅಣುಗಳು ಅಂದರೆ ಪರಮಾಣು, ಇಲ್ಲಿ ಎರಡು, ಈ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು ಅಂತಂದರೆ ಒಂದು ಭೂತಗಳು, ಭೂತ ಚತುಷ್ಟಯಗಳು, ಭೂತ ಪಂಚಕ ಅಲ್ಲ, ಭೂತ ಚತುಷ್ಟಯಗಳು. ಅವಕ್ಕೇನಿದೆ? ಅದಕ್ಕೆ ಅವಯವ ಇದೆ, ಅವಯವ ಎಲ್ಲ ಇದೆ ಅದಕ್ಕೆ. ಅದರ ಒಂದು ಹೇಗೆ ಹೇಳ್ಬೋದು, ಇಂಡಿವಿಜಿಬಲ್ ಪಾರ್ಟ್. ಭೂಮಿ, ಅಪ್ಪು, ವಾಯು, ಅನಲ, ವಾಯು, ಇದರ ಒಂದು ಅದಕ್ಕೆ ಪರಮಾಣು. ಭೂಮಿ ಪರಮಾಣು, ಇದು ಭೂಮಿ ಭೌತಿಕವಾಗಿರ್ತಕ್ಕಂಥ ಅವಯವ ಇರ್ತಕ್ಕಂಥ, ಪರಮಾಣು ಏನು ಇಲ್ಲದೆ ಇರ್ತಕ್ಕಂಥ ಅವಯವ ಏನು ಇಲ್ಲ ಅದಕ್ಕೆ. ಇದು ಎರಡು. ಹೀಗೆ ಈ ಒಂದು ಅಣು ಇದೆಯಲ್ಲ, ಅದರಿಂದ ಈ ಒಂದು ಕಾರ್ಯ ಅಂತಕ್ಕಂಥದ್ದು ಸಾಧ್ಯವೇ ಇಲ್ಲ. ಆದ್ದರಿಂದ ನೀವು ತಿಳ್ಕೊಂಡ್ರ ಹಾಗೆ ಈ 4 ಒಂದು ಪರಮಾಣುಗಳಿವೆ, ಅದರಿಂದ ಸೃಷ್ಟಿಯಾಯಿತು ಅಂತ ಹೇಳಿ ಅದಕ್ಕೇನೇನೋ ನಿಮಿತ್ತ ಅದು ಅಂತ ಹೇಳ್ತೀರಲ್ಲ, ಅದು ಯಾವುದೂ ಕೂಡ ಹೊಂದೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಒಂದು ಸ್ವಲ್ಪ ಭಾಗ ಅದು ಚೆನ್ನಾಗಿದೆ ಇದು.
ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.